ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಘಟಕದಲ್ಲಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗಳಲ್ಲಿ ಖಾಲಿ ಇರುವಂತಹ 11 ಟೆಕ್ನಿಕಲ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. 11 ತಾಂತ್ರಿಕ ಹುದ್ದೆಗಳು. ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನೊಂದು ಒಳ್ಳೆ ಸುದ್ದಿ ಏನಪ್ಪಾ ಅಂದ್ರೆ SDA FDA ನೋಟಿಫಿಕೇಶನ್ ಕೂಡ ರಿಲೀಸ್ ಆಗಿದೆ. 1 ಅಥವಾ 2 ದಿನದ ಒಳಗಾಗಿ ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ ಅಂತ ಮಾಹಿತಿ ಬಂದಿದೆ. ಸಿಸ್ಟಮ್ ಅಲ್ಲೂ ಕೂಡ ತೋರಿಸ್ತಾ ಇದೆ, ಆದರೆ PDF ಓಪನ್ ಆಗ್ತಿಲ್ಲ. ಇವತ್ತು ಇಲ್ಲ ನಾಳೆ ಒಳಗಡೆ ಆ ನೋಟಿಫಿಕೇಶನ್ ಕೂಡ ರಿಲೀಸ್ ಆಗಲಿದೆ. ಮೊದಲಿಗೆ ಇದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಪೊಲೀಸ್ ಆಯುಕ್ತರ ಕಚೇರಿ, ಬೆಂಗಳೂರು ನಗರ, ದಿನಾಂಕ 14/5/2026 ನೋಟಿಫಿಕೇಶನ್ ಆಗಿದ್ದಂಥ ದಿನಾಂಕ ಬಂದು. ಹಾಗೆ ವೆಬ್ಸೈಟ್ ಬಂದು, ಹೆಚ್ಚಿನ ಮಾಹಿತಿಗೆ ಈ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ ನೀವು ಕೂಡ ಚೆಕ್ ಮಾಡ್ಕೊಬೋದಾಗಿರ್ತದೆ. www.ksp.gov.in ಈ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ ನೇಮಕಾತಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಹಾಗೆ ಹೇಗೆ ಅಪ್ಲಿಕೇಶನ್ ಸಲ್ಲಿಸಬೇಕು ಅನ್ನೋದಾದ್ರೆ, ಅವರು ತಿಳಿಸುವಂತ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಸ್ಕ್ಯಾನ್ ಮಾಡಿ ಇಮೇಲ್ ಐಡಿಗೆ ಸೆಂಡ್ ಮಾಡಬೇಕಾಗುತ್ತೆ. ಆ ಇಮೇಲ್ ಐಡಿ ಬಂದು dsp.admin.bcp@ksp.gov.in ಈ ವೆಬ್ಸೈಟ್, ಈ ಇಮೇಲ್ ಐಡಿಗೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸೆಂಡ್ ಮಾಡಬೇಕಾಗುತ್ತೆ. ಇನ್ನೊಮ್ಮೆ ತಿಳಿಸ್ಕೊಡ್ತೀನಿ. dcp@bcp@ksp.gov.in ಈ ವೆಬ್ಸೈಟ್ಗೆ ಅಥವಾ ಈ ಇಮೇಲ್ ಐಡಿಗೆ ಸೆಂಡ್ ಮಾಡಬೇಕಾಗುತ್ತೆ. ಏನೆಲ್ಲ ಸೆಂಡ್ ಮಾಡಬೇಕು ಅನ್ನೋದಾದ್ರೆ, ಬಯೋಡಾಟಾ ಅಥವಾ ರೆಸ್ಯೂಮ್, ಒಂದು ಬಿಳಿ ಹಾಳೆಯ ಮೇಲೆ ಪಾಸ್ಪೋರ್ಟ್ ಅಳತೆಯ ಬಣ್ಣದ ಭಾವಚಿತ್ರವನ್ನು ಅಂಟಿಸಿ ಅದರ ಕೆಳಗೆ ಸಹಿ ಮಾಡಿರುವ ಮೂಲ ಪ್ರತಿ, ಹಾಗೂ SLC ಮಾಸ್ ಕಾರ್ಡ್ ಅದನ್ನ ದೃಢೀಕರಣವಾಗಿರಬೇಕು, ಹಾಗೂ ಜೆರಾಕ್ಸ್ ಪ್ರತಿ ಮೇಲೆ ದೃಢೀಕರಣವಾಗಿರಬೇಕು, ಹಾಗೂ ವಿದ್ಯಾರ್ಹತೆ ಪ್ರಮಾಣ ಪತ್ರ ಅದಕ್ಕೂ ಕೂಡ ದೃಢೀಕರಣ ಆಗಿರಬೇಕು, ಹಾಗೂ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಈ 3 ಡಾಕ್ಯುಮೆಂಟ್ ಅಲ್ಲಿ ಯಾವುದನ್ನ ಒಂದನ್ನ ದೃಢೀಕರಿಸಿ ಸೆಂಡ್ ಮಾಡಬೇಕಾಗುತ್ತೆ. ಹಾಗೂ ಕೆಲಸದ ಅನುಭವ ಪ್ರಮಾಣ ಪತ್ರ ಇದ್ದಲ್ಲಿ ಅನುಭವ ಪ್ರಮಾಣ ಪತ್ರ. ಹಾಗೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್, ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ನೀವು ಸೆಂಡ್ ಮಾಡ್ತೀರಾ ಅದ್ರ ಬಗ್ಗೆ ಮಾಹಿತಿನ, ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಲೀಸ್ಟ್ ಅನ್ನ ಹಾಕಿ ಎಕ್ಸೆಲ್ ಶೀಟ್ ನಲ್ಲಿ ಭರ್ತಿ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ನಾನು ತಿಳಿಸಿದಂತ ಇಮೇಲ್ ಐಡಿಗೆ. ಹಾಗೆ ಅರ್ಜಿ ಪ್ರಾರಂಭದ ದಿನಾಂಕ ಬಂದು 18/5/2026, ಕೊನೆಯ ದಿನಾಂಕ 24/5/2026 ಆಗಿರುತ್ತದೆ. ಹಾಗೆ ವಯೋಮಿತಿ ಹಾಗೂ ಎಜುಕೇಶನ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಟ್ಟು ಹುದ್ದೆಗಳ ಸಂಖ್ಯೆ 11 ಹುದ್ದೆಗಳು. ಸೈಬರ್ ಸೆಕ್ಯೂರಿಟಿ ಅನಾಲಿಸಿಸ್ಟ್ 8 ಹುದ್ದೆಗಳು, ಸಂಬಳ ಬಂದು 75,000 ರೂಪಾಯಿ ಇದೆ. ಹಾಗೆ ಡಿಜಿಟಲ್ ಫಾರೆನ್ಸಿಕ್ ಅನಾಲಿಸ್ಟ್ 3 ಹುದ್ದೆಗಳು, ಸಂಬಳ ಬಂದು 50,000 ಇದೆ. ಇನ್ನು ಎಜುಕೇಶನ್ ಬರೋದಾದ್ರೆ, ಸೈಬರ್ ಸೆಕ್ಯೂರಿಟಿ ಅನಾಲಿಸಿಸ್ಟ್ಗೆ BE, BTech, BCA, MSc, MCA ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಟೆಲಿಕಮ್ಯುನಿಕೇಶನ್ ಅಂಡ್ ಎನಿ ಈಕ್ವಲೆಂಟ್ ಆರ್ ರಿಲೆವೆಂಟ್ ಡಿಗ್ರಿಯನ್ನ ಮಾಡಿರಬೇಕಾಗುತ್ತೆ. ಹಾಗೂ ಡಿಜಿಟಲ್ ಫಾರೆನ್ಸಿಕ್ ಅನಾಲಿಸ್ಟ್ ಬಂದು BE, BTech, BCA, MSc, MCA ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಟೆಲಿಕಮ್ಯುನಿಕೇಶನ್ ಅಂಡ್ ಎನಿ ಈಕ್ವಲೆಂಟ್ ಆರ್ ರಿಲೆವೆಂಟ್ ಡಿಗ್ರಿ ಇವೆಲ್ಲ ಈ ಎಜುಕೇಶನ್ ಇರೋರು ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಹಾಗೆ ಮಿನಿಮಮ್ 60% ಪಾಸ್ ತಗೊಂಡು ಪಾಸ್ ಆಗಿರ್ಬೇಕಾಗುತ್ತೆ. ಏಜ್ ಲಿಮಿಟ್ ಬರೋದಾದ್ರೆ, ಏಜ್ ಲಿಮಿಟ್ ಮಿನಿಮಮ್ 25 ಆಗಿರಬೇಕು, ಮ್ಯಾಕ್ಸಿಮಮ್ 35 ವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೆ ಇದರ ಸದರಿ ಹುದ್ದೆಯು ಬಂದು ಗುತ್ತಿಗೆ ಆಧಾರದಲ್ಲಿ ಇರುತ್ತದೆ. 11 ತಿಂಗಳು ಗುತ್ತಿಗೆ ಆಧಾರದಲ್ಲಿ ತಗೊಳ್ಳಲಾಗುತ್ತೆ. ಪರ್ಮನೆಂಟ್ ಜಾಬ್ ಅಲ್ಲ, 11 ತಿಂಗಳು ಗುತ್ತಿಗೆ ಆಧಾರದಲ್ಲಿ ತಗೊಳ್ಳಲಾಗುತ್ತೆ. ಹೆಚ್ಚಿಗೆ ಬೇಕಾದ್ರೂ ಮಾಡೋ ಚಾನ್ಸಸ್ ಇರುತ್ತೆ. ನಾನು ತಿಳಿಸ್ಕೊಂಡಂತ ಎಜುಕೇಶನ್ ಇರೋರು ಅರ್ಜಿಯನ್ನು ಸಲ್ಲಿಸಬಹುದು. 11 ತಿಂಗಳ ಕಾಲ ಮಾಡಿದ ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ FDA SDA 1 ಅಥವಾ 2 ದಿನದೊಳಗಾಗಿ ನಿಮ್ಮ ಕೈ ಸೇರುತ್ತೆ ನೋಟಿಫಿಕೇಶನ್. ಥ್ಯಾಂಕ್ ಯು.